ವಿಜಯನಗರ ಜಿಲ್ಲೆ ಹೂವಿನಹಡಗಲಿ ತಾಲೂಕಿನ ಮಾತುಗಾರಿಕೆಯ ಮಾಣಿಕ್ಯ ಅಂತಂದು ಹೇಳಿದ್ರೆ ಅದುವೇ ಎಂ ಉಮೇಶ್ ಅಂತಂದೇಳಿ. ಇವರ ಪತ್ನಿ ಹೆಸರು ಸುಮಾ, ತಂದೆ ಹೆಸರು ಎಂ ವೀರಪ್ಪ, ತಾಯಿ ಹೆಸರು ಪಾರ್ವತಮ್ಮ. ಇವರು ಮೂಲತಃ ಪ್ರಚಾರ ಪ್ರಿಯರು. ಹೂವಿನಹಡಗಲಿಯಲ್ಲಿ ಎಲ್ಲಿಯೇ ಸಭೆ ಸಮಾರಂಭ, ಆಧುನಿಕ ಫಂಕ್ಷನ್ಗಳಾಗಿರಲಿ, ಯಾವುದೇ ಒಂದು ರೀತಿಯ ಕಾರ್ಯಕ್ರಮ ಇರಲಿ, ಅವ್ರದ್ದು ಒಂದು ಹೆಸರು ಎಲ್ಲೇ ಹೋದರೂ ಇವತ್ತು ಯಾರಂದ್ರೆ ಕಲಾವಿದ ಉಮೇಶ, ಎಂ ಉಮೇಶ್ ಅಂತಂದೇಳಿ ಕರೀತಾರೆ. ಅಂದರೆ ಇವರು 10 ವರ್ಷದಿಂದ 40 ವರ್ಷದವರೆಗೆ ಇವತ್ತು ಪ್ರಚಾರ ಸೇವೆ ಮಾಡ್ಕೊಂತನ ಉಪಜೀವನ ಸಾಗಿಸ್ತಾ ಇದ್ದಾರೆ. ಸರ್ಕಾರದಿಂದ ಕನಿಷ್ಠ ಮೂಲಭೂತ ಸೌಲಭ್ಯಗಳು ಇಲ್ಲ. ಆದರೆ ಸರ್ಕಾರ ಇಂಥ ಕಲಾವಿದರನ್ನು ಗುರುತಿಸಿ ಆಶಾಸನ ಕೊಡುವುದರ ಜೊತೆಗೆ ಇವರಿಗೆ ಒಂದಿಷ್ಟು ಸರ್ಕಾರದ ಪ್ರಯೋಜನಗಳನ್ನು ಕೊಡ್ಬೋದಿತ್ತು. ಇಲ್ಲಿ ತನಕ ಆದರೂ ಯಾವುದೇ ಗೌರ್ಮೆಂಟಿನ ಕನಿಷ್ಠ ಸೌಲಭ್ಯಗಳು ಇವರಿಗೆ ದೊರೆತಿಲ್ಲ. ಒಂದು ಮಾಧ್ಯಮದಲ್ಲಿ ಇವರು ಪ್ರಚಾರ ಮಾಧ್ಯಮದಲ್ಲಿ ನಿರಂತರವಾಗಿ ಸೇವೆ ಮಾಡ್ಕೊಂತ ಬಂದರು. ಬಡತನವನ್ನು ಉಂಡು ಬೆಳೆದ ಉಮೇಶ್ ಅವರು ಹೂವಿನಹಡಗಲಿ ತಾಲೂಕಿನ ಪ್ರತಿ ಹಳ್ಳಿಗೂ ಗ್ರಾಮಗಳಿಗೂ ಇವತ್ತು ಪಟ್ಟಣ ಸೇರಿದಂತೆ ನಗರಗಳಿಗೂ ಇವರು ಚಿರಪರಿಚಿತರು. ಇವರು ಪಟ್ಟಣದಲ್ಲಿ ಆನಂದ ಚಿತ್ರಮಂದಿರದಲ್ಲಿ ಸೇವೆ ಸಲ್ಲಿಸಿದ್ದಾರೆ. ಇವರು ಯಾವುದೇ ಕೆಲಸಕ್ಕೆ ಕೈ ಹಾಕಿದರೂ ಕೂಡ ಆ ಕೆಲಸ ಕೈಗೂಡುವ ತನಕ ಸುಮ್ಮನೆ ಕೂಡುವ ವ್ಯಕ್ತಿಯಲ್ಲ, ಹಠವಾದಿ, ಛಲಗಾರ. ಇಂಥ ಒಂದು ಇಳಿ ವಯಸ್ಸಿನಲ್ಲೂ ಕೂಡ ಪ್ರಚಾರದ ಸೇವೆಯನ್ನು ಮೈಗೂಡಿಸಿಕೊಂಡು ಪ್ರತಿಯೊಂದು ಕಾರ್ಯಕ್ರಮಗಳಲ್ಲೂ ತಮ್ಮದೇ ಆದಂಥ ಛಾಪು ಮೂಡಿಸಿದ್ದಾರೆ. ಜನರಿಗೆ ಮಾತಿನ ಮೂಲಕ, ಮಾತುಗಾರಿಕೆ ಮಾಣಿಕ್ಯ ಅಂತ ಕರೀತಾರೆ, ಮಾತುಗಾರಿಕೆ ಮೂಲಕ ಜನರಿಗೆ ಉಣಬಡಿಸಿದ ಮಾತುಗಾರಿಕೆಯ ಕೀರ್ತಿ ಉಮೇಶ್ ಅವರಿಗೆ ಸಲ್ತತೆ. ಹೂವಿನಹಡಗಲಿ ಹಾಗೂ ಸುತ್ತಮುತ್ತಲಿನ ಹಳ್ಳಿಗಳ ಜನತೆ ಇವರಿಗೆ ಅಚ್ಚುಮೆಚ್ಚು, ಭಾಳ ಪ್ರೀತಿ. ಕಲಾ ಶ್ರೀಮಂತಿಕೆಯಲ್ಲಿ ಇವರದೊಂದು ಹೆಸರು. ಆದ್ದರಿಂದ ದಯಮಾಡಿ ಗೌರ್ಮೆಂಟ್ನವರು ನಮ್ಮ ಎಂ ಉಮೇಶ್ನವರಿಗೆ ಗೌರ್ಮೆಂಟ್ನಿಂದ ಈ ಕಲಾವಿದರಿಗೆ ಕನಿಷ್ಠ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಬೇಕು. ಅದರ ಜೊತೆಗೆ ಕಲಾವಿದರ ಮಾಸಾಸನ ಮಂಜೂರು ಮಾಡಿಕೊಡ್ಬೇಕಂತಂದೇಳಿ ಈ ಮೂಲಕವಾಗಿ ಸರ್ಕಾರವನ್ನು ರವಿಕಿರಣ ಸೃಜನಶೀಲ ವಿಕಲಚೇತನ ಸಂಘ ಹಾಗೂ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆಯ ಮೂಲಕ ಇವತ್ತು ಸರ್ಕಾರವನ್ನು ಒತ್ತಾಯಿಸ್ತಾ ಇದ್ದೀನಿ. 40 ವರ್ಷದಿಂದ ಎಲ್ಲ ರಾಜಕೀಯದಲ್ಲಿ ಮೈಬಡ್ದು ಎಲ್ಲ ದುಡಿದು ಒಬ್ಬರು ನಮ್ಮಂಥ ಬಡವರಿಗೆ ಸಹಾಯ ಮಾಡಲಿಲ್ಲ. ಆದ ಕಾರಣ ದಯವಿಟ್ಟು ನಮ್ಮಂಥ ಕಲಾವಿದರಿಗೆ, ಬಡವರಿಗೆ ಸಹಾಯ ಮಾಡಬೇಕಾಗಿ ವಿನಂತಿ. ಇವತ್ತಿಗೂ ನನ್ನ ಮನೆಯಲ್ಲಿ ಒಂದು ತಗಡೂ ಯಾರು ರಾಜಕೀಯರು ಹಾಕಲಿಲ್ಲ. ನನ್ನ ಜೀವನದಲ್ಲಿ ಮೈಕ್ ಪರ್ಮಿಷನ್ ಬಿಟ್ಟು ಮತ್ತು ಯಾವುದೂ ಪ್ರಚಾರ ಬಿಟ್ಟು ಯಾವುದೂ ಮಾಡೋಲ್ಲ. ನನ್ನ ಜೀವನದಲ್ಲಿ ಬರೀ ಬೀಡಿ ಅಂಗಡಿ ಇಟ್ಕೊಂಡು ನಾನು ಜೀವನ ಮಾಡ್ತಿದ್ದೀನಿ. ಇರೋದೇ ನಾವು ಗಂಡ ಹೆಂಡ್ತಿದ್ರು. ನನ್ನ ಸಹಾಯಕಕ್ಕೆ ಯಾರೂ ಸಹಾಯ ಮಾಡಲಿಲ್ಲ. ನೀವು ದಯವಿಟ್ಟು ಇದು ಘನಸಾಕರ ಇದು ಮಾಡಬೇಕಾಗಿ ವಿನಂತಿ. ಸ್ವಲ್ಪ